ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಸಾಮಾನ್ಯ ಜ್ಞಾನದ ಪ್ರಮುಖ ಪ್ರಶ್ನೆಗಳು, ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೆಗಳನ್ನು ಇಲ್ಲಿ ಡಿಸ್ಕಸ್ನ ಮಾಡ್ಕೊತ ಬರ್ತಾ ಇರ್ತೀನಿ. ಈಗಾಗಲೇ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೀನಿ. ಎಲ್ಲವೂ ಪ್ಲೇಲಿಸ್ಟ್ ಒಳಗಡೆ ತಮಗೆ ಸರಿಯಲ್ ಆಗಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊರಿ. ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣವೇ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಏನಾಗ್ತಪ್ಪ ಅಂದಾಗ ನಿಮ್ಮ ಪ್ಲೇಲಿಸ್ಟ್ ಒಳಗಡೆ ಸರಿಯಲ್ ಆಗಿ ಸಿಗ್ತವೆ. ಹಾಗಾದರೆ ಈ ವಿಡಿಯೋಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನ ಹೇಳ್ಕೊತ ಹೋಗ್ತಿರ್ತೀನಿ. ವಿಡಿಯೋನ ಎಂಡ್ ನೋಡ್ಕೊತ ಬರ್ರಿ. ಫಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತ ನೋಡ್ಕೊತ ಬಂದಾಗ, ಮೀನಿನ ಉಸಿರಾಟದ ಅಂಗ ಯಾವುದು ಅಂತ ಪ್ರಶ್ನೆ ಇದೆ. ಮೀನು ಚರ್ಮದ ಮೂಲಕ ಉಸಿರಾಡ್ತದೋ, ಶ್ವಾಸಕೋಶ, ಕಿವಿರುಗಳು, ಬಾಹ್ಯ ಕುಹರ ಅಂತೇಳಿ ಇಲ್ಲಿ ಆಪ್ಷನ್ಸ್ಗಳು ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಯಾವತ್ತಪ್ಪ ಅಂತ ಅಂದಾಗ, ಮೀನಿನ ಉಸಿರಾಟದ ಅಂಗ ಗಿಲ್ಸ್ ಅಂತೇಳಿ ಕರಿತೇವೆ, ಅಂದರೆ ಕಿವಿರುಗಳು ಅಂತೇಳಿ ಕರಿತವೆ. ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಸಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ. ಸರಿ, ಇನ್ನು ಚರ್ಮದ ಮೂಲಕ ಉಸಿರಾಡುವುದು ಯಾವುದು? ಕಪ್ಪೆ ಕೂಡ ಚರ್ಮದ ಮೂಲಕ ಉಸಿರಾಡ್ತದೆ, ಜೊತೆಗೆ ಬಾಹ್ಯ ಕುಹರದ ಮೂಲಕನೂ ಕಪ್ಪೆ ಉಸಿರಾಡ್ತದೆ. ಹೀಗಾಗಿ ನಾವು ಕಪ್ಪೆ ಅಂತ ಬಂದಾಗ ಇವೆರಡೂ ರೈಟ್ ಆನ್ಸರ್ ಆಗ್ತವೆ. ಇನ್ನು ಶ್ವಾಸಕೋಶದ ಮೂಲಕ ಅಂತಂದಾಗ ಮಾನವಾಗಲಿ ಇತರೆ ಜೀವಿಗಳು ಏನಾಗ್ತವಪ್ಪ ಅಂದಾಗ ಶ್ವಾಸಕೋಶದ ಮೂಲಕ ಉಸಿರಾಡ್ತವೆ, ಹೌದಾ? ಇನ್ನು ಜಿರಳೆ ಅಂತ ಬರ್ತದೆ, ಇದನ್ನು ಪರ್ಟಿಕ್ಯುಲರ್ ಆಗಿ ಕ್ವಶನ್ಸ್ ಕೇಳ್ತಿರ್ತಾನೆ. ಸ್ಪೈರಾಕಲ್ಗಳ ಮೂಲಕ ಏನು ಮಾಡ್ತದಪ್ಪ ಅಂದ್ರೆ ಜಿರಳೆ ಉಸಿರಾಡ್ತದೆ. ಎರೆಹುಳ ಚರ್ಮದ ಮೂಲಕ ಉಸಿರಾಡ್ತದೆ. ಈ ಥರ ಉಸಿರಾಟದ ಅಂಗದ ಮೇಲೆ ಕೂಡ ಕ್ವಶನ್ಸ್ನ ಕೇಳ್ತಿರ್ತಾನೆ, ನೆನಪಿರಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು ಅಂತ ಪ್ರಶ್ನೆ ಇದೆ ಇಲ್ಲಿ. ಭಾರತ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು ಅಂತ ನೋಡಿದಾಗ ನಾವು ಸರಿಯಾದ ಉತ್ತರ ಆಪ್ಷನ್ಸ್ ಇದಕ್ಕೆ ಎ ಸರಿ ಉತ್ತರ ಹಾಕ್ಬೇಕಾಗ್ತದೆ, ಹಾಕಿ. ಸರ್, ಹಾಕಿ ಮಾಂತ್ರಿಕ ಅಂತ ಯಾರನ್ನು ಕರಿತಾರಂತೆ ಕ್ವಶನ್ಸ್ನ ಕೇಳ್ಬೋದು. ಧ್ಯಾನ್ ಚಂದ್ ಅಂತ ಕೇಳ್ತೇವೆ. ಈ ಧ್ಯಾನ್ ಚಂದ್ ಅವ್ರ ಮೇಲೆ ಖೇಲ್ ರತ್ನ ಅವಾರ್ಡ್ ಪ್ರಶಸ್ತಿಗಳನ್ನು ಕೂಡ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ನೀಡ್ತಾ ಇರ್ತಾರೆ. ಇನ್ನು ಇತ್ತೀಚೆಗೆ ಕ್ರಿಕೆಟ್ ಮೇಲೆ ಏನು ಕ್ವಶನ್ಸ್ನ ಕೇಳ್ಬೋದಪ್ಪ ಅಂದಾಗ, 2026 T20 ವರ್ಲ್ಡ್ ಕಪ್ ಗೆದ್ದಂಥ ರಾಷ್ಟ್ರ ಯಾವುದು ಅಂತ ಕ್ವಶನ್ಸ್ನ ಕೇಳ್ಬೋದು. ಅವಾಗ ನೀವು ಬರೀಬೇಕು ನಮ್ಮ ಭಾರತನೇ. ಇತ್ತೀಚೆಗೆ ಸೂರ್ಯಕುಮಾರ್ ಅದರ ನಾಯಕ ಯಾರಾಗಿದ್ರಪ್ಪ ಅಂದಾಗ ಸೂರ್ಯಕುಮಾರ್ ಯಾದವ್ ಅಂತೇಳಿ ಕರಿತೇವೆ. ಈ ಥರ ನಿಮ್ಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ನ ಕೂಡ ಬಂದಾಗ ನೀವು ಬರೀವಿರಿ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಪ್ರಥಮ ಪ್ರಜೆ ಯಾರು ಅಂತ ಪ್ರಶ್ನೆ ಇದೆ. ಭಾರತ ದೇಶದ ಪ್ರಥಮ ಪ್ರಜೆ ಅಂತೇಳಿ ಯಾರನ್ನು ಕರಿತೀವಪ್ಪ ಅಂದಾಗ ರಾಷ್ಟ್ರಪತಿಯವ್ರನ್ನ ಏನು ಮಾಡ್ತೀವಪ್ಪ ಅಂದಾಗ ಭಾರತದ ಪ್ರಥಮ ಪ್ರಜೆ ಅಥವಾ ಭಾರತದ ಮುಖ್ಯಸ್ಥರು ಅಂತ ಕೂಡ ಇವ್ರನ್ನ ಕರಿತೇವೆ. ಇನ್ನು ಎರಡನೇ ಪ್ರಜೆ ಯಾರಪ್ಪ ಅಂದಾಗ ಉಪರಾಷ್ಟ್ರಪತಿ. ಸರ್, ಹಾಗಾದರೆ ಸಂವಿಧಾನದಲ್ಲಿ ಭಾರತದ ರಾಷ್ಟ್ರಪತಿಯವರಿಗೆ 52ನೇ ವಿಧಿಯ ಪ್ರಕಾರ ಭಾರತ ದೇಶಕ್ಕೆ ಏನಿರಬೇಕಪ್ಪ ಅಂದಾಗ ಒಬ್ಬ ರಾಷ್ಟ್ರಪತಿ ಇರಬೇಕು ಅಂತೇಳಿ ಹೇಳ್ತಾರೆ. ಹಾಗಾದರೆ ಇವರು ನೇರವಾಗಿ ಜನರಿಂದ ಆಯ್ಕೆಯಾಗಿರಂಗಿಲ್ಲ. ನಾವು ಆಯ್ಕೆ ಮಾಡಿದಂಥ ಸಾಕಷ್ಟು ಜನಪ್ರತಿನಿಧಿಗಳಿಂದ ಇವ್ರೇನಾಗಿರ್ತಾರಪ್ಪ ಅಂದಾಗ ಆಯ್ಕೆ ಆಗ್ತಾರೆ. ಇನ್ನು ಪ್ರಧಾನಮಂತ್ರಿ ಅಂತ ಕರಿತೇವೆ, ಇವರು ಜನರಿಂದ ಆಯ್ಕೆ ಆಗ್ತಾರೆ. ಹಾಗಾದರೆ ಇನ್ನು ರಾಜ್ಯಪಾಲರು, ಭಾರತ ದೇಶದಲ್ಲಿ ದೇಶದ ಮುಖ್ಯಸ್ಥರು ಅಂದಾಗ ರಾಷ್ಟ್ರಪತಿ, ರಾಜ್ಯದ ಮುಖ್ಯಸ್ಥರು ಅಂದಾಗ ರಾಜ್ಯಪಾಲರು ಅಂತೇಳಿ ನಾವು ಕರಿತೇವೆ, ನೆನಪಿರಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂದಾಗ, ಕರ್ನಾಟಕ ಸರ್ಕಾರ ನೀಡುವ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಅಂತ ಪ್ರಶ್ನೆ ಇದೆ. ಕರ್ನಾಟಕ ಸರ್ಕಾರ ನೀಡುವಂಥ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತ ಬಂದಾಗ ಕರ್ನಾಟಕ ರತ್ನ ಪ್ರಶಸ್ತಿ ಅಂತ ಕರಿತೀವಿ. ಇದು ನಾಗರಿಕ ಪ್ರಶಸ್ತಿ. ಅದೇ ಭಾರತ ದೇಶದಲ್ಲಿ ಏನಪ್ಪ ಅಂದಾಗ ಭಾರತ ರತ್ನ, ಇದು ನಾಗರಿಕ ಪ್ರಶಸ್ತಿ. ಎರಡನೇದು ಪದ್ಮಭೂಷಣ, ನಾಲ್ಕನೇದು ಪದ್ಮಶ್ರೀ ಅಂತೇಳಿ. ಈ ಥರ ಕರ್ನಾಟಕದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಸರ್ಕಾರ ನೀಡುವಂಥದ್ದು. ಇನ್ನು ರಾಜ್ಯೋತ್ಸವ ಪ್ರಶಸ್ತಿ ಆಗಲಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಲಿ, ಪಂಪರ ಪ್ರಶಸ್ತಿ ಆಗಲಿ, ಇವು ಕರ್ನಾಟಕದಲ್ಲಿ ಕೊಡುವಂಥ ಇತರೆ ಪ್ರಶಸ್ತಿಗಳು ಆಗಿರ್ತವೆ. ನೆಕ್ಸ್ಟು, ಕರ್ನಾಟಕದಲ್ಲಿ ಮಹಿಳಾ ವಿಶ್ವವಿದ್ಯಾಲಯ ಇರುವಂಥ ಸ್ಥಳ ಯಾವುದು ಅಂತ ಪ್ರಶ್ನೆ ಇದೆ. ಮಹಿಳಾ ವಿಶ್ವವಿದ್ಯಾಲಯ ಇರುವಂಥ ಸ್ಥಳ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಾಗ ನಾವು ಇದಕ್ಕೆ ಸರಿ ಉತ್ತರವನ್ನು ಹಾಕಬೇಕು, ವಿಜಯಪುರ. ಈ ವಿಜಯಪುರದಲ್ಲಿ ಕಂಡುಬರಬೇಕು. ಇಡೀ ಕರ್ನಾಟಕದಲ್ಲಿ ಒಂದೇ ಒಂದು ಮಹಿಳಾ ಯೂನಿವರ್ಸಿಟಿ ಐತಿ, ಅದು ವಿಜಯಪುರದ ಒಳಗಡೆ. ಅದನ್ನು ಅಕ್ಕಮಹಾದೇವಿ ಮಹಿಳಾ ಯೂನಿವರ್ಸಿಟಿ ಅಂತ ಕೂಡ ಕರೀತಾರೆ. ಇನ್ನು ಹಂಪಿ ಒಳಗಡೆ, ಸರ್ ಹಂಪಿ ಒಳಗಡೆ ಯಾವ ಯೂನಿವರ್ಸಿಟಿ ಅದಪ್ಪ ಅಂದಾಗ ಕನ್ನಡ ವಿಶ್ವವಿದ್ಯಾಲಯ ಕಂಡುಬರುವುದಿಲ್ಲಪ್ಪ ಅಂದಾಗ ಹಂಪಿ. ಧಾರವಾಡದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಅಂದಾಗ ಧಾರವಾಡ ಹಾಕ್ರಿ, ಕನ್ನಡ ವಿಶ್ವವಿದ್ಯಾಲಯ ಅಂದಾಗ ಹಂಪಿ ಹಾಕ್ರಿ. ಶಿವಮೊಗ್ಗದಾಗ ಕುವೆಂಪು ವಿಶ್ವವಿದ್ಯಾಲಯಪ್ಪ ಅಂತಂದಾಗ ಶಿವಮೊಗ್ಗ ಹಾಕ್ರಿ. ಇನ್ನು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಅಂದಾಗ ಬೆಳಗಾವಿ ಹಾಕ್ರಿ. ನೆಕ್ಸ್ಟ್ ಯಾವಪ್ಪ ಅಂತಂದಾಗ ಶರಣ ಬಸವೇಶ್ವರ, ಅದು ಗುಲ್ಬರ್ಗ. ನೆಕ್ಸ್ಟ್ ಕಾನೂನು ವಿಶ್ವವಿದ್ಯಾಲಯ ಹುಬ್ಳಿ. ಈ ಥರ ಪ್ರಮುಖ ಈ ಪಂಚಾಯತಿ ಗ್ರಾಮೀಣಾಭಿವೃದ್ಧಿ ಸಂಬಂಧಪಟ್ಟಂಥ ಗದಗ. ಈ ಥರ ಸಾಕಷ್ಟು ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ ಕಂಡು ಬರ್ತವೆ. ವಿಶ್ವವಿದ್ಯಾಲಯಗಳ ಮೇಲೆ ಕ್ವಶನ್ಸ್ನ ಕೇಳ್ತಾನೆ, ನೆನಪಿರಲಿ. ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ನವೆಂಬರ್ 8, 2016 ಈ ಮುಖಬೆಲೆಯ ನೋಟುಗಳು ಅಮಾನ್ಯೀಕರಣಗೊಂಡವು ಅಂತೇಳಿ ಪ್ರಶ್ನೆ ಇತ್ತು.
ಹಾಗಾದರೆ ಅವಾಗ ಯಾವ ಬೆಲೆಗಳು ನೋಟುಗಳು ಬ್ಯಾನ್ ಆದವಪ್ಪ ಅಂತಂದಾಗ 500 ಮತ್ತು 1000 ನೋಟುಗಳು ಏನಾದವಪ್ಪ ಅಂತಂದಾಗ ಅಮಾನ್ಯೀಕರಣಗೊಂಡು ಅಥವಾ ಬ್ಯಾನ್ ಆದವು ಅಂತೇಳಿ ನಾವು ಕರಿತೇವೆ. ನೆಕ್ಸ್ಟ್ ಪ್ರಶ್ನೆ, ಪ್ರಪಂಚದ ಅತ್ಯಂತ ದೊಡ್ಡ ಖಂಡ ಯಾವುದು ಅಂತ ಪ್ರಶ್ನೆ ಇದೆ. ಸರ, ಪ್ರಪಂಚದಲ್ಲಿ ಅತ್ಯಂತ ಖಂಡಗಳ ಒಳಗಡೆ 7 ಖಂಡಗಳು ಅಂತೇಳಿ ನಾವು ಅಧ್ಯಯನ ಮಾಡ್ತೇವೆ. ಅದರಲ್ಲಿ ಅತ್ಯಂತ ದೊಡ್ಡದಾದ ಖಂಡ ಅಂದಾಗ ಏಷ್ಯಾ ಖಂಡ. ನಿಮ್ಮ ಕ್ವಶನ್ಸ್ನ ಕೇಳ್ತಿರ್ತಾನೆ, ಭಾರತ ಯಾವ ಖಂಡದಲ್ಲಿ ಬಂದಿದೆ, ಯಾವ ಬರ್ತದೆ? ಭಾರತ ಏಷ್ಯಾ ಖಂಡದಲ್ಲಿ ಬರ್ತದೆ. ಇದು ಅತ್ಯಂತ ದೊಡ್ಡದಾದ ಖಂಡ. ಇನ್ನು ಕಪ್ಪು ಖಂಡ ಯಾವುದು, ಕಗ್ಗತ್ತಲೆ ಖಂಡ ಅಂತೇಳಿ ಯಾವುದನ್ನು ಕರೀತಾರೆ ಅಂತ ಕ್ವಶನ್ಸ್ನ ಕೇಳ್ತಾನೆ. ಹಾಗಾದರೆ ಅದನ್ನು ಆಫ್ರಿಕಾ ಖಂಡ ಅಂತ ಕರೀತಾನೆ. ಇನ್ನು ಅತ್ಯಂತ ಚಿಕ್ಕದಾದ ಖಂಡ ಆಸ್ಟ್ರೇಲಿಯಾ ಖಂಡ. ಈ ಥರ ಸಾಕಷ್ಟು ಪ್ರಶ್ನೆಗಳು ನಿಮ್ಮ ಖಂಡದ ರಿಲೇಟೆಡ್ ಕೂಡ ನಾವು ಕರಿತಿರ್ತಿರ್ತಾನೆ, ನೆನಪಿರಲಿ. ಇನ್ನು ಇತ್ತೀಚೆಗೆ ಮೊರಾರ್ಜಿ ದೇಸಾಯಿ ಎಕ್ಸಾಮ್ದಾಗ ಇದನ್ನು ಕ್ವಶನ್ಸ್ನ ಕೇಳಿದರು. ಹೌದಾ, ಮೊನ್ನೆ ನೀವು ಬರ್ತಿರ್ತಿರ್ತಾರೆ, ನಿಮ್ಗೆ ಗೊತ್ತಿರ್ತದೆ ಈ ಪ್ರಶ್ನೆ. ಇಸ್ರೋನ ಎಕ್ಸ್ಪ್ಯಾಂಡ್ ಫಾರ್ಮ್ ಏನು ಅಂತೇಳಿ ಫಿಕ್ಸ್ ಕ್ವಶನ್ಸ್ ಇರ್ತದೆ ಇವು. ಮತ್ತೆ ರಿಪೀಟ್ ಆಗ್ತಿರ್ತವೆ. ಇಸ್ರೋನ ವಿಸ್ತೃತ ರೂಪ ಏನಪ್ಪ ಅಂದಾಗ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಮೊದಲು ನಿಮ್ಮ ತಲೆ ಒಳಗಡೆ ತಪ್ಪ ಅಂದಾಗ ಇಲ್ಲಿ ನೋಡ್ರಿ, ಇಂಡಿಯನ್ ಸೈನ್ಸ್ ಅಂತ ಐತಿ. ಇಲ್ಲಿ ಸೈನ್ಸ್ ಅಲ್ಲ, ಸ್ಪೇಸ್. ಅದು ಸೈನ್ಸ್ ಇದ್ದಲ್ಲಿ ಹೋಯ್ತು, ಇಲ್ಲಿ ಸ್ಕೂಲ್ ಐತಿ, ಇದು ಹೋಯ್ತು, ಇದು ಸೋಷಿಯಲ್ ಅಂತ ಇದು ಹೋಯ್ತು. ಎರಡನೇ ಆಪ್ಷನ್ಸ್ ನೋಡ್ರಿ, ಈಗ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತಿದೆ. ನಿಮ್ಗೆ ಕನ್ಫ್ಯೂಸ್ ಆಗ್ತಿತ್ತಪ್ಪ ಅಂದಾಗ ಇಂಗ್ಲೀಷ್ ಕ್ವಶನ್ ಪೇಪರ್ ತೆಗೆದು ನೋಡಬೇಕು, ಅವಾಗ ನಿಮ್ಗೆ ಪರ್ಫೆಕ್ಟಾಗಿ ಗೊತ್ತಾಗ್ತದೆ. ಅಬ್ಸರ್ವೇಷನ್ಸ್ಗಳನ್ನು ಸರಿಯಾಗಿ ಮಾಡಬೇಕು. ಜೊತೆಗೆ ಇಂಥವು ಕ್ವಶನ್ಸ್ಗಳನ್ನ ಇನ್ನೊಂದಿಷ್ಟು ಇದಾವೆ. ಈಗ AIR ನೆನ್ಪಿಟ್ಕೊಳ್ರಿ, ಆಲ್ ಇಂಡಿಯಾ ರೇಡಿಯೋ ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗಡೆ ಬಂದಿತ್ತು, ಅದನ್ನು ನಾನು ಹೇಳಿದ್ದೀನಿ. ಇಂಪಾರ್ಟೆಂಟ್ ಇದ್ದಿದ್ದನ್ನ ಒಂದು ಕಡೆ ಪಟ್ಟಿ ಮಾಡ್ಕೊಡ್ರಿ, ಇವು ಕೂಡ ಓದ್ರಿ. ನೆಕ್ಸ್ಟ್, ಒಂದೇ ಮಾತರಂ ಗೀತೆಯನ್ನು ರಚಿಸಿದ ಕವಿ ಯಾರು? ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಬೋರ್ಡ್ ವರ್ಕ್ ಮೇಲೆ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಸಾಕಷ್ಟು ಹೇಳ್ಕೊತ ಬಂದಿರ್ತೇನೆ ಮಾಹಿತಿಗಳನ್ನ. ಇವತ್ತು ಸ್ವಲ್ಪ ಹೊರಗಡೆ ಇರೋ ಕಾರಣ ಬೋರ್ಡ್ ಮೇಲೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಹೋಮ್ ಸ್ಕ್ರೀನ್ ಮೇಲೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಬರೆಯೋಕ್ಕೂ ಸಿಗುತ್ತೆ, ಕೈಲಿ ಪೆನ್ ಇಲ್ಲ. ಒಂದೇ ಮಾತರಂ ಗೀತೆಯನ್ನು ರಚಿಸಿದ ಕವಿ ಯಾರು ಅಂತ ಪ್ರಶ್ನೆ ಇದೆ. ಈ ಒಂದೇ ಮಾತರಂನ ಬರೆದವ್ರು ಯಾರಪ್ಪ ಅಂತಂದಾಗ ಬಂಕಿಮ್ ಚಂದ್ ಚಟರ್ಜಿ ಅಂತ ಕರಿತೀವಿ. ಹೌದಾ, ಬಂಕಿಮ್ ಚಂದ್ ಚಟರ್ಜಿ. ಇನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ನಮ್ಮ ರಾಷ್ಟ್ರಗೀತೆಯನ್ನು ಬರೀತಾರೆ ಅಂತ ಹೇಳಿನಿ. ನೆಕ್ಸ್ಟ್, ಮೊಹಮ್ಮದ್ ಇಕ್ಬಾಲ್ ಸಾರೆ ಜಹಾಂ ಸೆ ಅಚ್ಚ ಅಂತ ಈ ಸಾಂಗ್ ಕೇಳಿರ್ಬೇಕು. ಇಲ್ಲಿ ಬರೆಯೋಕ್ಕಾಗೋದಿಲ್ಲ ರೀ ಫುಲ್ಲ. ಸಾರೆ ಜಹಾಂ ಸೆ ಅಚ್ಚ ಇದನ್ನು ಬರೆದವರು ಮೊಹಮ್ಮದ್ ಇಕ್ಬಾಲ್. ಈ ಥರ ಒಂದು ಕೊಟ್ಟು ಗಶಂತ್ರ ಇದನ್ನು ಬರೆದವ್ರು ಯಾರು ಅಂತ ಕ್ವಶನ್ಸ್ನ ನಿಮ್ಗೆ ಕೇಳ್ಬೋದು. ಈ ಥರ ಪ್ರಶ್ನೆಗಳಿಗೋಸ್ಕರ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನೀವು ಸಾಕಷ್ಟು ಮಾಹಿತಿಗಳನ್ನು ಏನು ಮಾಡ್ತಿರ್ತೀನಪ್ಪ ಅಂದರೆ ಹೇಳ್ತಿರ್ತಿರ್ತಾನೆ. ಇನ್ನು ಅಂಬಿಕಾತನಯ ದತ್ತ ಈ ಕಾವ್ಯನಾಮದಿಂದ ಪ್ರಸಿದ್ಧಿ ಪಡೆದಿರುವಂಥ ಕವಿ ಯಾರು ಅಂತ ಪ್ರಶ್ನೆ ಇದೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಗಿರೀಶ್ ಕಾರ್ನಾಡ್, ವಿಕ್ರು ಗೋಕಾಕ್, ದ ರಾ ಬೇಂದ್ರೆ ಅಂತಿದೆ. ಸರ್, ಕನ್ನಡದ ಆಸ್ತಿ ಯಾರಪ್ಪ ಅಂದಾಗ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರಂತೂ ಅಲ್ಲ. ಗಿರೀಶ್ ಕಾರ್ನಾಡ್ ಇವರು ಸಾಕಷ್ಟು ಸಿನಿಮಾಗಳನ್ನ ನೋಡಿರ್ತೀರಿ. ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಪ್ರಮುಖ ವ್ಯಕ್ತಿಗಳು ಇವರೆಲ್ಲ. ನೆಕ್ಸ್ಟ್, ವಿಕ್ರು ಗೋಕಾಕ್, ವಿನಾಯಕ ಕೃಷ್ಣ ಗೋಕಾಕ್ ಅಂತ ಕರಿತೀವಿ. ಗೋಕಾಕ್ ಚಳುವಳಿಯ ಪ್ರಸಿದ್ಧ ಇವ್ರ ವರದಿಲಿಂತ್ರನೇ ಏನಾಗ್ತದೆ ಆಯಿತು ಅಂತೇಳಿ ನೋಡ್ತೇವೆ. ಇನ್ನು ಹಾಗಾದರೆ ಇವ್ರು ಯಾರು ಅಲ್ಲ ಅಂದಾಗ ಅಂಬಿಕಾತನಯ ದತ್ತ ಈ ಕಾವ್ಯನಾಮದಿಂದ ಪ್ರಸಿದ್ಧಿ ಪಡೆದವ್ರು ಯಾರಪ್ಪ ಅಂದಾಗ ದ ರಾ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತೇಳಿ ಕರಿತೇವೆ. ಇವರ ಕಾವ್ಯನಾಮ ಅಂಕಿತ. ಅಂಬಿಕಾತನಯ ದತ್ತ 4 ತಂತಿ ಕೃತಿಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭಿಸ್ತದೆ. ಈ ಥರ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳು ನಿಮ್ಗೆ 10 GK ಕ್ವಶನ್ಸ್ಗಳನ್ನ ಇಲ್ಲಿ ಏನು ಮಾಡ್ತಿರ್ತಾನಪ್ಪ ಅಂದರೆ ಹೇಳ್ತಿರ್ತಾನೆ. 10 ಕ್ವಶನ್ಸ್ಗಳನ್ನ GK ಒಳಗಡೆ ಕೇಳ್ತಿರ್ತಾನೆ, 10 ಮೆಂಟಲ್ ಅಬಿಲಿಟಿ ಕೇಳ್ತಿರ್ತಾನೆ. ಇವೆಲ್ಲ ನಮ್ಮ ಚಾನಲ್ ಮೂಲಕ ನಿಮ್ಗೆ ನೇರವಾಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ಸಾಕಷ್ಟು ವೀಡಿಯೋಗಳು ಏನಾಗ್ತವಪ್ಪ ಅಂತ ಸಿಗ್ತವೆ. ಧನ್ಯವಾದಗಳು ರೀ.